ಜಗವೇ ನಾಟಕ ರಂಗ ಜಗದೀಶನಾಡುವ ಜಗವೇ ನಾಟಕ ರಂಗ ಸಂಚಾರಣ ಮಾಡುವ ಜಗದೀಶನಾಡುವ ಜಗವೇ ನಾಟಕ ರಂಗ ಕಾಮಿಕ ಜನರನ್ನು ಗರ್ವವನ್ನಡಗಿಸಿ ಕಾಮಿಕ ಜನರನ್ನು ಗರ್ವವನ್ನಡಗಿಸಿ ಸಾತ್ವಿಕ ಜನರ ಕೀರ್ತಿಯ ತುಂಬೆ ಸಾತ್ವಿಕ ಜನರ ಕೀರ್ತಿಯ ತುಂಬೆ ಜಗದೀಶನಾಡುವ ಜಗವೇ ನಾಟಕ ರಂಗ ಜಗವೇ ನಾಟಕ ರಂಗ ಜಗವೇ ನಾಟಕ ರಂಗ ನಾರಾಯಣ ನಾರಾಯಣ ಓಹೋ ಸುಭದ್ರ ತಾಯಿಯವರು ಲಗ್ನದ ಸಿದ್ಧತೆಯಲ್ಲಿ ಇರುವಂತೆ ತೋರುತ್ತದೆ. ಸ್ವಾಮಿ ಬ್ರಹ್ಮನಂದನ, ಅಮ್ಮ ಸುಭದ್ರ, ನನಗೆ ಯಾವುದಕ್ಕೂ ದಿಕ್ಕು ತೋಚದಂತೆ ಆಗಿದೆ. ಹೌದೇನಮ್ಮ? ಖಂಡಿತ ಸ್ವಾಮಿ ನಾರದರೆ. ತಾಯಿ ಸುಭದ್ರಾ ದೇವಿ, ಸ್ವಾಮಿ ನಾರದರೆ, ನಿನ್ನ ಮನದ ಅಭಿಪ್ರಾಯ ಎನ್ನಗೆ ತಿಳಿಯಲಿಲ್ಲ. ಏತಕ್ಕೆ ಮುಖ ಖಿನ್ನವಾಗಿ ಯೋಚನೆ ಮಾಡುವಂತೆ ತೋರುತ್ತದೆ. ಅಮ್ಮ ಸುಭದ್ರ, ಸ್ವಾಮಿ ನಾರದರೆ, ನಿನ್ನ ಮಗನೇನಾದರೂ ನಿನ್ನ ಮಾತು ಮೀರಿ ನಡೆದಿರುವನೇ ಹೇಗೆ? ಅಥವಾ ಪಾಂಡವರ ಮಗನ ಲಗ್ನಕ್ಕೆ ಬರುವುದಿಲ್ಲವೆಂದು ಹೇಳಿದರೆ ಅಮ್ಮ ಸುಭದ್ರ, ಸ್ವಾಮಿ ಇಲ್ಲವಾಯಿತೆ ಶ್ರೀಕೃಷ್ಣ ಬಲರಾಮರೇನು ಕಲಹ ಮಾಡಿಕೊಂಡಿರುವರೆ ಅಥವಾ ರೇವತಿ ಅಮ್ಮನವರು ಮತ್ತು ಸತ್ಯಭಾಮ ದೇವಿಯವರು ನಿನ್ನನ್ನು ದೂಷಿಸಿದರೆ ಹೇಗೆ? ಅಮ್ಮ ಸುಭದ್ರ, ಸ್ವಾಮಿ ಅದೇನು ಸಂಗತಿ ಎನ್ನ ಮುಂದೆ ಬೇಳಮ್ಮ ಪ್ರಾರ್ಥನೆ ಮಾಡದೆ ಹೇಳುವುದಕ್ಕೆ ನೀನೇತಕ್ಕೆ ತಡ ಮಾಡಿದೆ? ಸ್ವಾಮಿ ನಾರದರೆ, ಅಮ್ಮ ಸುಭದ್ರ, ಹಾಗಾದ್ರೆ ಹೇಳುವನು ಕೇಳಿರಿ. ಅದೇನು ವಿಸ್ತಾರವಾಗಿ ಹೇಳಮ್ಮ. ವರಮುನಿರಾಯ ಸುರರಿಗೆ ಪ್ರಿಯ, ವರಮುನಿರಾಯ ಸುರರಿಗೆ ಪ್ರಿಯ, ಆಗಜಗೈದನ ಮೋಸದ ಕಾರ್ಯ, ಆಗಜಗೈದನ ಮೋಸದ ಕಾರ್ಯ, ವರಮುನಿರಾಯ ಸುರರಿಗೆ ಪ್ರಿಯ. ಚೆನ್ನಾಗಿ ಹೇಳಮ್ಮ. ತರುಳೆಯ ಗುರುಪದ ಸುಖದಿಗೆ ಕೊಡುವನ, ತರುಳೆಯ ಗುರುಪದ ಸುಖದಿಗೆ ಕೊಡುವನ, ಎನ್ನಯ ಮಗನಿಗೆ ಕೊಡುವುದಿಲ್ಲೆಂದಾನ, ಎನ್ನಯ ಮಗನಿಗೆ ಕೊಡುವುದಿಲ್ಲೆಂದನು, ವರಮುನಿರಾಯ ಸುರರಿಗೆ ಪ್ರಿಯ, ವರಮುನಿರಾಯ ಸುರರಿಗೆ ಪ್ರಿಯ, ಸುರರಿಗೆ ಪ್ರಿಯ, ಸುರರಿಗೆ ಪ್ರಿಯ. ಸ್ವಾಮಿ ನಾರದರೆ, ಅಮ್ಮ ಸುಭದ್ರ, ಬಲರಾಮನ ಮಾಯ ನಾನೆಂತೂ ಹೇಳಲಿ. ಮೊದಲು ಶಿಶಿರೇಖೆಯನ್ನು ಅಭಿಮನ್ಯುವಿಗೆ ಕೊಡುತ್ತೆನ್ನುವುದು ಮಾತು ಕೊಟ್ಟು ಈಗ ತಿರುಗಿ ಬಿದ್ದು ಗಜಪುರಕ್ಕೆ ಒಡೆಯನಾದ ದುರ್ಯೋಧನ ಮಗ ಲಕ್ಷ್ಮಣನಿಗೆ ಮಗಳನ್ನು ಕೊಡುವೆನೆಂದು ನಿಶ್ಚಿತಾರ್ಥ ಮಾಡಿದವರಂತೆ. ಸ್ವಾಮಿ ನಾರದರೆ, ಹೌದು ಸುಭದ್ರ, ನೀವು ಕೃಷ್ಣ, ರೇವತಿ, ಸತ್ಯಭಾಮ ಮೊದಲಾದವರು ಗುರು ಹಿರಿಯರ ಆಣೆಯಾಗಿ ಪ್ರಮಾಣ ಮಾಡಿದ್ದು ಈಗ ಎಂತ ಹೋಯಿತು? ಹೌದು ಸುಭದ್ರ. ಸ್ವಾಮಿ ನಾರದರೆ, ಅಮ್ಮ ಸುಭದ್ರ, ಈಗ ನನ್ನ ಗತಿ ಏನು ಸ್ವಾಮಿ? ಸಜ್ಜನಾದ್ರೆ ಅಮ್ಮ ಸುಭದ್ರಾ ದೇವಿ, ಸ್ವಾಮಿ ಆ ಬಲಭೂಪನು ಈ ಬರಿ ಮಾಡಿದನೆ. ಕೊಟ್ಟ ಮಾತು ತಪ್ಪುವುದಕ್ಕೆ ಅಷ್ಟು ಸುಲಭವಾಯಿತೆ? ಹೌದು ಸ್ವಾಮಿ. ಅಮ್ಮ ಸುಭದ್ರ, ಸ್ವಾಮಿ ಈ ಮಾತನ್ನು ಯಾರು ಒಪ್ಪುವರು? ನೀನು ತಡ ಮಾಡದೆ ಹೋಗಿ ಅಣ್ಣ ಮೊದಲು ನೀನು ಮಾತು ಕೊಟ್ಟಂತೆ ನಿನ್ನ ಮಗಳನ್ನು ಕೊಟ್ಟು ಲಗ್ನ ಮಾಡದಿದ್ದರೆ ಮುಂದೆ ಅನಾಹುತ ಸಂಭವಿಸುವುದೆಂದು ತಿಳಿಸು. ಹೌದು ಅಮ್ಮ ಸುಭದ್ರ, ಸ್ವಾಮಿ. ಆದರೆ
ಸ್ವಾಮಿ ಹೋಗಿ ಬಂದಿರಿ. ಸಂಪೆ ರಾಮರೆಡ್ಡಿ ಗೌಡರು ಮ್ಯಾನೇಜರ್ ಫಕೀರಪ್ಪನವರಿಗೆ 1000 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ಅವ್ರು ಬಂದು ತೆಗೆದುಕೊಳ್ಬೇಕಾಗಿ ವಿನಂತಿ. ಫಕೀರಪ್ಪನವರು ಮ್ಯಾನೇಜರ್. ಸಂಪೆ ರಾಮರೆಡ್ಡಿ ಗೌಡರು ಕೊಟ್ಟಿರ್ತಕ್ಕಂಥ ಹಂಗೆ ಅರ್ಸನಪ್ಪನವರು ಕೂಡ ಬರಬೇಕು. ಸರ್ಪಂಚ್ ಅರ್ಸನಪ್ಪನವರು. ಅಹೋ ಅಣ್ಣಯ್ಯ, ತಂಗಿ ಸುಭದ್ರ, ಎಂತ ಅನ್ಯಾಯವನ್ನ ಮಾಡಿರ್ವಿಯಲ್ಲ. ನಾನೇನು ಮಾಡಿರುವನ ತಂಗಿ? ನಿನಗೇನು ಗೊತ್ತಿಲ್ಲವೇ ಅಣ್ಣಯ್ಯ? ನನಗೆ ಏನು ತಿಳಿಯದಾದ್ರೂ ಹೋಯಿತು ತಂಗಿ. ತಂಗಿಯ ಮೇಲೆ ಎಂತ ಅನ್ಯಾಯವನ್ನ ಮಾಡಬಾರದಿತ್ತು. ನಾನು ಏನು ಮಾಡಿರುವನ ತಂಗಿ? ಹೇಳುವಿನ ಕೇಳು. ಚೆನ್ನಾಗಿ ಅಮ್ಮ. ಅವರಿಗೆ ನನ್ನ ನಮಸ್ಕಾರಗಳು. ಅವರಿಗೆ ನಮಸ್ಕಾರಗಳು. ಶಶಿರೇಖೆಯನ್ನು ಮೊದಲು ನನಗೆ ಕೊಡುವೆನೆಂದು ಮಾತು ಕೊಟ್ಟಿರುವಿಯಲ್ಲ, ಆ ಮಾತಿನಂತೆ ಅಭಿಮನ್ಯುವಿಗೆ ಶಶಿರೇಖೆಯನ್ನು ಕೊಟ್ಟು ಲಗ್ನವನ್ನು ಮಾಡು ಅಣ್ಣ ರಾಜಾದ್ರಿಗಣ್ಣ. ಅಮ್ಮ ಸುಭದ್ರ, ಅಣ್ಣಯ್ಯ, ರಾತ್ರಿ ಬಿದ್ದ ಬಾವಿಗೆ ಹಗಲು ಬೀಳುವುದು ಉಂಟೆ. ಹುಟ್ಟು ಧರಿಸನಾದ ಹತ್ತಿ ನನಗೆ ನಿನ್ನನ್ನು ಕೊಟ್ಟು ಪರಿ 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 ಪರಿಯಿಂದ ಶೋಭಿಸುತ್ತಿರುವುದೇ ಸಾಕು. ಸೌಖ್ಯದಿಂದಿರುವ ಶಶಿರೇಖೆ ನಿನ್ನಂತ ಕಷ್ಟವನ್ನು ಅನುಭವಿಸಬೇಕಲ್ವಿಯಾ? ಅಮ್ಮ ಸುಭದ್ರ, ಅಣ್ಣಯ್ಯ, ಆ ದುರ್ಯೋಧನ ಮಗನಿಗೆ ಕೊಟ್ಟರೆ ನನ್ನ ಮಗಳ ಸೌಖ್ಯದಿಂದ ಇದ್ದಳು. ಉಂಡುಡುವರ ಮನಿ ಎಂಬಿಟ್ಟು ಕಂಬಕ್ಕೆ ಕಟ್ಟವರ ಮನೆಗೆ ಕೊಟ್ಟರೆಂಬ ಗಾದಿಯ ಮಾತಿನಂತೆ ನಿನ್ನ ಮನೆಗೆ ಕೊಟ್ಟರೆ ನನ್ನ ಮಗಳು ಏನು ಸುಖ ಕೊಟ್ಟು? ಏ ಸುಭದ್ರ, ಅಣ್ಣ ಬಲಭದ್ರ, ಮೊದಲು ನಿನ್ನನ್ನು ಹಚ್ಚಿ ನನಗೆ ಕೊಡುವುದಕ್ಕೆ ನನಗೆ ಇಷ್ಟವಿದ್ದಿಲ್ಲ. ನೀನಾಗಿ ಇಷ್ಟಪಟ್ಟ ಕಾರಣ ಸುಮ್ಮನಾದೆ. ಇನ್ನು ಮೇಲೆ ಮಗಳನ್ನು ಕೊಡು ಎಂದು ನುಡಿಯದ ಸುಮ್ಮನೆ ನಡಿಯಮ್ಮ ತಂಗಿ. ಊರ ಮಂಗಳಾಗಿ ಅಣ್ಣಯ್ಯ, ತಂಗಿ ಸುಭದ್ರ, ಹೇಳುವಿನ ಕೇಳು. ಚೆನ್ನಾಗಿ ಹೇಳಮ್ಮ. ಮಾತು ಕೊಟ್ಟು ಮಾತು ಕೊಟ್ಟು
ಅಹೋ ಅಣ್ಣಯ್ಯ, ತಂಗಿ ಸುಭದ್ರ, ತವರ ಮನೆಯವರು ಧನಿಕರು ಹೇಗಾದರೂ ಮಾಡಿ ಅಭಿಮನ್ಯುವಿಗೆ ಮಗಳನ್ನು ಕೊಟ್ಟು ಲಗ್ನ ಮಾಡುವರೆಂದು ನಾನು ಇದುವರೆಗೂ ಆ ಮಾತನ್ನು ಪ್ರಸ್ತಾವನೆ ಮಾಡಲಿಲ್ಲ. ಈಗ ತಂಗಿಯ ಮೇಲೆ ಇಂಥ ಅನ್ಯಾಯವನ್ನು ಮಾಡಬಾರದು ಅಣ್ಣ ರಾಜಾದ್ರಿಗಳು. ಅಮ್ಮ ಸುಭದ್ರ, ನಿನ್ನ ಮಗನು ಚೆನ್ನಿಗನಾದರೆ ಯಾರಾದರೂ ಕನ್ಯೆಯನ್ನು ಕೊಟ್ಟು ವಿವಾಹ ಮಾಡುತ್ತಾರೆ. ನನ್ನನ್ನು ಮಾತ್ರ ಒತ್ತಾಯ ಮಾಡಬೇಡ, ಖಂಡಿತವಾಗಿ ನಾನು ಕೊಡುವುದಿಲ್ಲ. ಏ ಸುಭದ್ರ, ಅಣ್ಣಯ್ಯ, ಖಾಲಿ ಎಂಬಿತ್ತಿ ಕಾಲಿಗೆ ಮೂಲ ಮಾಡಿಕೊಂಡರೆಂಬ ಗಾದಿಯ ಮಾತಿನಂತೆ ಅಡವಿಯಲ್ಲಿದ್ದು ಕಷ್ಟಪಡಲಾರಳೆಂದು ಸಹೋದರಿ ಎಂಬ ಭಾವದಿಂದ ನಮ್ಮ ಮನೆಗೆ ಕರೆಸಿಕೊಂಡಿದ್ದಲ್ಲದೆ ಅನ್ನ ವಸ್ತ್ರಗಳನ್ನು ಕೊಟ್ಟು ಪೋಷಿಸಿದ್ದು ತಪ್ಪಾಯಿತು. ಏ ಸುಭದ್ರ, ಅಣ್ಣ ಬಲಭದ್ರ, ಇನ್ನು ಮೇಲೆ ಮಗಳನ್ನು ಕೊಡು ಎಂದು ಸುಮ್ಮನೆ ಬಾಯಿ ಮುಚ್ಚಿಕೊಂಡು ನಡಿಯಮ್ಮ ತಂಗಿ ಶುಭಂಗಿ. ಅವಳಿಗೆ ಕೋರವಾಸ ತಂಗಿ ಸುಭದ್ರ, ಕೊಟ್ಟ ಮಾತನ್ನು ತಪ್ಪುವುದಕ್ಕೆ ನಾನೇನು ಅಂತ ಅನ್ಯಾಯವನ್ನು ಮಾಡಿರುವೆನು? ಏ ಸುಭದ್ರ, ನನ್ನ ಮಗನೇನು ಕುರುಡನೋ ಕುಂಟನೋ? ನಿನ್ನ ಮಗನ ಕುಂಟನ ಆಗಲಿದ್ದರೆ ಯಾರಾದರೂ ಕನ್ಯೆಯನ್ನು ಕೊಡುತ್ತಾರೆ. ನನ್ನನ್ನು ಮತ್ತೆ ಒತ್ತಾಯ ಮಾಡಬೇಡ. ಏ ಸುಭದ್ರ, ಮಗಳನ್ನು ಕೊಡುವೆನೆಂದು ಈ ತುಂಬಿದ ಸಭೆಯಲ್ಲಿ ಎಲ್ಲ ಕರವನ್ನಿಟ್ಟು ಮಾತು ಕೊಟ್ಟಿರುವೆಯಲ್ಲ. ಏ ಸುಭದ್ರ, ಮುಂದಿನ ಬರುವ ಕಾಲಿ ನನಗೆ ತಿಳಿಯಲಿಲ್ಲ. ಕೊಟ್ಟ ಮಾತನ್ನು ತಪ್ಪಬಾರದಿತ್ತು ಅಜ್ಞಾನಿ. ಏ ಸುಭದ್ರ, ಕನ್ಯೆ ಕೊಡಲಿಲ್ಲವೆಂದು ಸಂಕಟದಿಂದ ಬಾಯಿಗೆ ಬಂದಾಗ ಬಗಲುವೆಯಾ? ಏ ಸುಭದ್ರ, ಅಣ್ಣ ಬಲಭದ್ರ, ಅಮ್ಮ ಸುಭದ್ರ, ಅಣ್ಣ ಬಲಭದ್ರ, ಧ್ವನಿಯಲ್ಲಿಲ್ಲವೆಂದು ಹೊಟ್ಟೆ ಕಿಚ್ಚಿನಿಂದ ನಿಷ್ಠೂರವಾಗಿ ವಚನ ಪ್ರಶ್ನೆಯಿಂದ ಬಾಯ ಈ ಸಭಾ ಸತ್ಯನರು ಕೇಳುವಂತ ಕೆಟ್ಟ ಮಾತುಗಳನ್ನಾಡ್ತೀಯ. ಏ ಪಾಪಿಷ್ಟಳೇ, ಅಣ್ಣಯ್ಯ, ತಟ್ಟದ ಈ ಸ್ಥಳವನ್ನು ಬಿಟ್ಟು ಹಾಸಿಗೆ ನಡೆಯೇ ಉತ್ತಮ. ನೊನ್ನೆಯನ್ನ ಮುಂದೆ ನಿಲ್ಲಬೇಡ. ವಾಟ ಹುಟ್ಟಿದವಳೆಂದು ನೋಡದೆ ಬಾಯಿಗೆ ಬಡಿವನ್ನು ನೋಡು. ಏ ಸುಭದ್ರ, ಅಣ್ಣಯ್ಯ, ಇನ್ನೊಮ್ಮೆ ಎನ್ನ ಮುಂದೆ ನಿಲ್ಲಬೇಡ ಭ್ರಷ್ಟಳೆ, ಪರಮ ಪಾಪಿಷ್ಟಳೆ. ಅಣ್ಣಯ್ಯ, ತಂಗಿ ಸುಭದ್ರ, ತಂಗಿಯ ಮೇಲೆ ಇಂಥ ಭೇದವನ್ನು ಮಾಡಬಾರದು ಅಣ್ಣಯ್ಯ. ಅದು ಏನು ಮಾಡಿರುವನು ತಂಗಿ? ಇಲ್ಲಿ ಕುಳಿತಿರುವ ಸಭಾ ಸಜ್ಜನರ ಸರ್ವತಾ ಮೆಚ್ಚಲಾರರು. ಅದು ಹೇತಕ್ಕೆ ಮೆಚ್ಚಲಾರು? ಹೇಳುವನೆ ಕೇಳು. ಚೆನ್ನಾಗಿ ಹೇಳಮ್ಮ. ಅಣ್ಣನೇ ನೀ ಕೇಳ ನೋಡಿಯ
ಸುಭದ್ರ? ಎನ್ನ ಕರವನ್ನಿಟ್ಟು ಮಾತು ಕೊಟ್ರಿ. ಕೊಟ್ಟ ಮಾತನ್ನು ತಪ್ಪುವುದಕ್ಕೆ ನಾನೇನು ಅನ್ಯಾಯ ಮಾಡಿರುವೆನು? ಅಣ್ಣಯ್ಯ, ತಂಗಿ ಸುಭದ್ರ, ಮುಂದೆ ಸರಬಟ್ಟು ಬೇಡಿಕೊಳ್ಳುವನು. ಮನೆಯನ್ನು ಬಿಟ್ಟು ಹೋಗಿ ಎನ್ನುವುದು ನ್ಯಾಯವಲ್ಲ. ಖಂಡಿಯ ಅಜ್ಞಾನಿ. ಅಮ್ಮ ಸತ್ಯಭಾಮ, ಚೆನ್ನಾಗಿ ಹೇಳಮ್ಮ. ಬರ್ಬೇಕು ರಾಘವೇಂದ್ರ ಅವರು ಮ್ಯಾನೇಜರು. ಅಮ್ಮ ಸತ್ಯಭಾಮ, ಚೆನ್ನಾಗಿ ಹೇಳಮ್ಮ. ನಿಮ್ಮ ಸಮ್ಮುಖದಲ್ಲಿ ನಿಂತು ಮಾತಾಡಲು ನನಗೆ ಪ್ರಾಣವಿಲ್ಲ. ಅದು ಯಾತಕ್ಕಮ್ಮ? ಬಾವ, ಅಮ್ಮ ಸತ್ಯಭಾಮ, ನಿಮ್ಮ ತಂಗಿಯ ಕೇಳಿದ್ರಲ್ಲಿ ತಪ್ಪೇನಿಲ್ಲ. ಅಭಿಮಾನ್ಯ ಶಿಶಿರೇಖೆಯನ್ನು ಕೊಟ್ಟು ಲಗ್ನ ಮಾಡು ಭಾವ ಬಲಭದ್ರ ದೇವ. ಅಮ್ಮ ಸತ್ಯಭಾಮ, ಮೂರ್ಖಮತಿಯಳಾದ ಸುಭದ್ರೆಯ ಗೊಂಡಾರಂಗದಲ್ಲಿ ಗಂಡನ ಕೂಡ ಕಡು ಕಷ್ಟಪಡಲಾಗಲೆಂದು ಸಹೋದರಿ ಎಂಬ ಭಾವದಿಂದ ಕರೆಸಿದ್ದು ತಪ್ಪಾಯಿತ? ಅಮ್ಮ ಸತ್ಯಭಾಮ, ಕರಳಗವದಕ್ಕೆ ಸಂಧಾದರೆ ಕಾಲಗವದಕ್ಕೆ ಹಿಂಬಾಯಿತೆಂಬ ಗಾದಿಯ ಮಾತಿನಂತೆ ಎರಡು ದಿನ ಒಟ್ಟು ಎಂದು ಕರ್ಕೊಂಡು ಮಾಡುಗಳಲ್ಲದೆ ಏ ಸತ್ಯಭಾಮ, ಎಣ್ಣಂ ಕಂಡು ಬಾಯಿಗೆ ಬಂದಾಗ ದುರ್ಭಾಗ್ಯಗಳನ್ನು ಆಟಗಳು ನೋಡಿದೀಯಾ ಶ್ರೀಕೃಷ್ಣನ ರಾಣಿ? ಸತ್ಯಭಾಮ, ನಿಮ್ಮ ತಂಗಿಯ ಅಣ್ಣನೆಂದು ಸಲಿಗೆಯಿಂದ ಎರಡು ಮಾತನ್ನು ಹಾಡಿದ್ದಕ್ಕೆ ಈ ರೀತಿ ಅವಮಾನ ಮಾಡುವುದು ಸರಿಯಲ್ಲ. ನಾನು ಏನು ಮಾಡಿರುವನು ಸತ್ಯಭಾಮ? ಭಾವ, ಅಮ್ಮ ಸತ್ಯಭಾಮ, ವಂಚನ ಪ್ರಭಾವ. ಅಹೋ ಸತ್ಯಭಾಮ, ಹೇಳುವರಿದ್ದರೆ ಕೇಳುವರ ಬಾಯಿ ಎದುರಂದಿತ. ಅರಣ್ಯದಲ್ಲಿ ತಲೆಬಿಸಿಲಿಗೆ ತಡೆಯಲಾರದ ಕಳವಳಗೊಂಡ ಹಸಿವಿಗೆ ಹಣ್ಣು ಹಪ್ಪಳಾದಿಗಳನ್ನು ತಿಂದು ನೆರಳಿನಲ್ಲಿ ಬಿದ್ದು ಕಾಲ ಕಳೆಯುವ ಆ ಬಡ ಪಾಂಡವರಿಗೆ ಮಗಳನ್ನು ಕೊಡಬೇಕೆಂದು ಹೇಳುವಿಯಲ್ಲ. ಓ ಸತ್ಯಭಾಮ, ಹೆಣ್ಣು ಮಕ್ಕಳನ್ನು ಪಡೆದವರಾದರೆ ಈ ಸುದ್ದಿ ಹೇಳುವರೆ, ಕೊಟ್ಟರೆ ನೋಡಿ ಸಹಿಸುವರೆ, ಎನ್ನುವುದಕ್ಕೆ ಅನ್ನವಿಲ್ಲದೆ ಸಂಕಟ ಪಡುವಾಗ
ಮಗಳ ನೋಡುವನು ಹಾ ಓ ಸತ್ಯಭಾಮ ಮಾವಯ್ಯ ಈಗಲೇ ನಿಷ್ಠೂರವಾಗದ ಲೇಸಲಲ್ಲವೇ ಹಾ ಇಷ್ಟು ದೂರ ಹೇಳಿ ಮನಸ್ಸು ಬೇಸರಗೊಳಿಸಬೇಕೆಂದಿಯ ಸತ್ಯಭಾಮ ಸುಭದ್ರೆಯ ನಾಮ ಮಾವಯ್ಯ ಸತ್ಯಭಾಮ ತಂಗಿಯನ್ನ ಈ ಸಭೆಯಲ್ಲಿ ಅವಮಾನ ಮಾಡುವುದು ತರವಲ್ಲ ಮಾವಯ್ಯ ಸತ್ಯಭಾಮ ನಾನು ಏನು ಮಾಡಿರುವನು ಏನು ಕೇಳು ಚೆನ್ನಾಗಿ ಹೇಳಮ್ಮ ಸಾವಿರ ಸೊಳ್ಳೆ ಶುಭ ಸತ್ಯಭಾಮ ಸಾವಿರ ಸುಳ್ಳಾಡಿ ಶುಭಕಾರ ಮಾಡಬೇಕೆಂಬ ಹಿರಿಯರ ಗಾದೆ ಮಾತು ಇಲ್ಲವೇ ಓಹೋ ಸತ್ಯಭಾಮ ಮಾವಯ್ಯ ಹಿಂದಕ್ಕೆ ನಿನ್ನ ಮಗಳನ್ನ ಶಿಶಿರೇಖೆಯನ್ನು ಕೊಡುತ್ತೇನೆಂದು ಸಾವಿರ ಜನರಲ್ಲಿ ಮಾತು ಕೊಟ್ಟು ಈಗ ಮಾತು ಕರೆಯುವುದು ತರವಲ್ಲ ಅದು ಹೇತಕ್ಕೆ ತರವಲ್ಲ ಸತ್ಯಭಾಮ ಭಾವ ಅಮ್ಮ ಸತ್ಯಭಾಮ ನಿನ್ನ ನಡತೆಯನ್ನು ಆವಳಿಗೆ ಪುರವಾಸನೆ ಎಂದಿಗೆ ಮೆಚ್ಚುವುದಿಲ್ಲ ಭಾವ ಅಗಣಿತ ಪ್ರಭಾವ ದೀರ್ಘಾಯುಷ್ ಮತ್ತು ಮೇಲೆ ಕೇಳು ಪುತ್ರ ಕೋಮಲ ಗಾತ್ರ ಓ ಮಾತೆ ಹೇಳುವನೆ ಕೇಳು ಚೆನ್ನಾಗಿ ಹೇಳಮ್ಮ ನಡದೀರ ಕಂಠಿರವ ಮಗನೇ ಎನ್ನ ಮುತ್ತಿನ ಆನಂದ ಗಣಿನೆ ರಣದೀರ ಕಂಠಿರವ ಮಗನೇ ಎನ್ನ ಆನಂದದ ಕಂದನೆ ಮಾತುತನೆ ಮತಿಯುತನೆ ಬಲವೀರ ಬಲರಾಮನೇ ರಣದೀರ ಕಂಠಿರವ ಮಗನೇ ಎನ್ನ ಆನಂದದ ಕಂದನೆ ಚೆನ್ನಾಗಿ ಹೇಳಮ್ಮ ನಿನ್ನ ಮುಖಮಗಳ ಜಸಿರೇಗೆಯನ್ನು ಅಭಿಮಾನಿ ಕೊಡು ಎನ್ನುವೇನು ನಿನ್ನ ಮುಖಮಗಳು ಜಸಿರೇಗೆಯನ್ನು ಅಭಿಮಾನಿ ಕೊಡು ಎನ್ನುವೇನು ನನ್ನ ವರವನ್ನು ಕೊಡುತ್ತುವೆ ನೀನು ನನ್ನ ವರವನ್ನು ಕೊಡುತ್ತುವೆ ನೀನು ಶಶಿರೇಖೆ ಕೊಡು ನೀನು ಎನ್ನುವೇನು ಶಶಿರೇಖೆ ಮಾಂಗಲ್ಯ ಎನ್ನುವೇನು ಗಂಡಿರೀರ ಕಂಡಿರವ ಮಗನೇ ಎನ್ನ ಆನಂದದ ಕಂದನೇ ಗಂಡೀರ ಕಂಡಿರವ ಮಗನೇ ಎನ್ನ ಆನಂದದ ಕಂದನೇ ಅವೋ ಕುಮಾರ ಓ ಮಾತೆ ನಿನ್ನ ಮುದ್ದು ಮಗಳಾದ ಶಶಿರೇಖೆಗೂ ಅಭಿಮಾನಿಗೂ ಕೊಟ್ಟು ಲಗ್ನವನ್ನು ಮಾಡಿಕೊಡು ಎಂದು ನಿನ್ನಲ್ಲಿಗೆ ಕೇಳಿಕೊಳ್ಳುವುದಕ್ಕೆ ಬಂದಿನ ಪುತ್ರ ಕೋಮಲ ಗಾತ್ರ ಓಹೋ ಜನನೇ ಅಭಿಮನ್ಯವು ಬಹಳ ತೆನ್ನಿಗೆನೆಂದು ಮನ್ನಿಸಿ ಹೇಳುವೆಯಲ್ಲ ಹೌದು ತನಯ ಮೊದಲ ಸುಭದ್ರನ ಅರ್ಜುನ ಕದವದ ಕಾಲದಲ್ಲಿ ಅವನ ರೂಪದಲ್ಲಿ ಸರ್ವ ಸುಂದರನು ಗೋದಂಡ ವಿದ್ಯದಲ್ಲಿ ಪಂಡಿತನು ಮೂರು ಲೋಕಕ್ಕೆ ಗಂಡನು ಎಂದಿಕ್ಕೆ ಮೋಸವಾಗಿ ಬಲಿಗೆ ಬಿದ್ದಿದ್ದು ಕಾಲದೆ ನಮ್ಮ ಜನನೇ ಓ ಮಾತೆ ತನಯ ಈ ಸುಭದ್ರೆಯ ಪಡುತ್ತಿರುವ ಕಷ್ಟ ನೋಡಿ ಮತ್ತೆ ಅದೇ ಮನೆಗೆ ಕೊಡಬೇಕೆಂದು ನಾಯವೇ ನಮ್ಮ ಜನನೇ ಪ್ರದಾಯಿನೇ ಕುಮಾರ ಕುಮಾರ ಓಹೋ ಅಮ್ಮಯ್ಯ ಹೇಳುವನಿ ಕೇಳು ಚೆನ್ನಾಗಿ ಅಮ್ಮ ನಿನ್ನ ನಡೆದೆ ಒಲಾರೆ ನಾನು ಮನ ಮೆಲ್ಲಿ ನಡೆದು
ಮನದೊಳಗೆ ಬಯಸಬೇಡ ನೀನೆನ್ನೋದು ಬಯಸಬೇಕು ನೀ ಶಶಿರೇಖೆಯ ರಣಧೀರ ಕಂಡಿರವ ಮಗನೇ ಎನ್ನ ಆನಂದದ ಕಂದನೇ ರಣಧೀರ ಕಂಡಿರವ ಮಗನೇ ಎನ್ನ ಆನಂದದ ಕಂದನೇ ಅಹೋ ಕಂದ ಅಹೋ ಅಮ್ಮಯ್ಯ, ನಿನ್ನ ನಡತೆಯನ್ನು ನಾನು ಸರ್ವತಾ ಒಪ್ಪಲಾರೇನು. ಅದು ಹೇತಕ್ಕೆ ಒಪ್ಪಲಾರೆ ಮಾತೆ? ನಿನ್ನ ಮೇಲೆ ನನಗೆ ಪ್ರಾಯವಿರುವುದು ಅದು ಏಕೆಂದರೆ ಅದು ಏನು ಹೇಳಮ್ಮಯ್ಯ? ಶಶಿರೇಖೆಗೆ ಅಭಿಮಾನಿಗೆ ತಕ್ಕ ವರವಾಗಿರುವುದು. ನಿನ್ನ ವಜ್ರ ಮಣಿವನ್ನು ಬಿಟ್ಟು ಅಂಗನ ಮನೆಯನ್ನು ಕೊಟ್ಟು ಆ ಅಭಿಮಾನಿಗೂ ಕೊಟ್ಟು ವಿಜೃಂಭಣೆಯಿಂದ ಲಗ್ನವನ್ನು ಮಾಡಿಕೊಡು ಕಂದ, ಆಗುವುದು ಎನ್ನ ಮನಕ್ಕೆ ಆನಂದ. ಓಹೋ ಜನನೇ, ಅಡ್ಡಿಗಡ್ಡಿಗೆ ನನಗೆ ಹೇಳಬೇಡ, ಹೇಳುವ ಮಾತು ಕೇಳದೊಂದು ನಿಂದೆ ಒರೆಸಬೇಡ. ಓ ಮಾತೆ, ತನ್ನಯ್ಯ ಆಟವಿಯಲ್ಲಿದ್ದು ಕಾಲ ಕಳೆಯುವ ಹಾಪದ ಪಾತ್ತನ ಮಗನಿಗೆ ಹರಗಿಣಿ ಅಂತ ಮಗಳನ್ನು ಕೊಟ್ಟನೆ ಸುಖಪಟ್ಟಳು. ಓ ಮಾತೆ, ಕುಮಾರ ಈ ವಿಷಯದಲ್ಲಿ ಹಠ ಮಾಡದೆ ಸುಮ್ಮನೆ ಮನೆಗೆ ನಡೆಯಮ್ಮ ಜನನೇ, ಸೌಖ್ಯಪ್ರದಾಯಿನೇ. ಕುಮಾರ ಅಹೋ ಮಾತೆ, ಹೇಳುವಿನ ಚೆನ್ನಾಗಿ ಕೇಳು. ಅದೇ ನಮ್ಮ ಚೆನ್ನಾಗಿ ಅಮ್ಮ. ನಿನ್ನ ಮಾತಿನಿಂದ ಫಲವೇನು ಅಭಿಮಾನಿಗೆ ಕೊಡು ಎನ್ನುವೇನು. ನಿನ್ನ ಮಾತಿನಿಂದ ಫಲವೇನು ಅಭಿಮಾನಿಗೆ ಕೊಡು ಎನ್ನುವೇನು. ಶ್ರೀ ಕೇಶವ ನಿನ್ನ ಮೆಚ್ಚುವನು, ಶ್ರೀ ಕೇಶವ ನಿನ್ನ ಮೆಚ್ಚುವನು. ಎನ್ನ ಮಾತು ನೀನಿರಬೇಡವು, ಎನ್ನ ಮಾತು ನೀನಿರಬೇಡವು. ರಣಧೀರ ಕಂಡಿರವ ಮಗನೇ ಎನ್ನ ಆನಂದದ ಕಂದನೇ. ರಣಧೀರ ಕಂಡಿರವ ಮಗನೇ ಎನ್ನ ಆನಂದದ ಕಂದನೇ. ಕಂದ, ಓಹೋ ಅಮ್ಮಯ್ಯ, ನಿನ್ನ ಮಾತಿನಿಂದ ಏನು ಫಲವಿದೆ? ಅದು ಏನು ಹೇಳಮ್ಮಯ್ಯ? ಅಭಿಮಾನಿಗೆ ಶಶಿರೇಖೆಯನ್ನು ಮದುವೆ ಮಾಡಿಕೊಟ್ಟರೆ ಶ್ರೀ ಕೇಶವನು ನಿನ್ನ ನಡತೆಯನ್ನು ಮೆಚ್ಚುವನು. ಅದು ಹೇತಕ್ಕೆ ಮೆಚ್ಚುವನಮ್ಮಯ್ಯ? ಎತ್ತ ತಾಯಿಯ ಮಾತನ್ನು ಕೇಳಬೇಕು ಪುತ್ರ ಕೋಮಲ ಗಾತ್ರ. ಈ ಮೊದಲತನ ನಿನ್ನಾಟದಲ್ಲವೇ? ಓ ಸುಭದ್ರ, ಅಣ್ಣ ಬಲಭದ್ರ, ವನವಾಸದಲ್ಲಿರುವ ನಡು ಪಾಂಡವನೊಂದಿಗೆ ಬೀಗತನ ಮಾಡದು ಎನ್ನ ಮನಸ್ಸಿಗೆ ಸರಿಕೋರದು. ಓ ಸುಭದ್ರ, ಅಣ್ಣಯ್ಯ ಅದು ಹೇತಕ್ಕೆಂದರೆ ಅದು ಏತಕ್ಕೆ? ನರಿಯು ಸ್ವರ್ಗ ಲೋಕವನ್ನು ಬಯಸಿದಂತೆ ನೀನು ನನ್ನ ಮಗಳನ್ನು ಬಯಸುವೆಯ? ಹೇ ಪಾಪಿಷ್ಠಳೇ, ತಟ್ಟನೆ ಈ ಸ್ಥಳವನ್ನು ಬಿಟ್ಟ ಆಚೆಗೆ ನಡೆಯ ಉತ್ತಮ. ಅಣ್ಣಯ್ಯ ಅಣ್ಣ, ತಂಗಿ ಸುಭದ್ರ, ಸಾಮಾನ್ಯ ಜನರು ಮಾಡಿದಂತೆ ನೀನು ಮಾಡಿದೀಯ. ನಾನು ಏನು ಮಾಡಿರುವನ ತಂಗಿ? ತಂಗಿಯ ಮೇಲೆ ಇಂಥ ಬೇಗ ಮಾಡುವರೆ. ನಾನು ಏನು ಮಾಡಿರುವನ ತಂಗಿ? ನಾನು ಮನಸ್ಸು ನೊಂದುಕೊಂಡರೆ ನಿನ್ನ ವಂಶವೆಲ್ಲ ಹಾಳಾಗಿ ಹೋಗುವುದು. ಮಾತನಾಡಿದೆ ಹೇಳುವಿನ ಕೇಳು. ಚೆನ್ನಾಗಿ ಹೇಳಮ್ಮ.
ಸುಭದ್ರ ತವರ ಮನೆಯವರು ಧನಿಕರು ನನ್ನ ಮಗನಿಗೆ ವಿವಾಹ ಮಾಡುತ್ತಾರೆಂದು ಸುಖ ಸೌಖ್ಯಗಳನ್ನು ಮರೆಸುತ್ತಾ ಪಾಂಡವರನ್ನೇ ಮರೆತು ಅಣ್ಣಯ್ಯ ತಂಗಿ ಸುಭದ್ರ ನೀನು ಇರಲಿಕ್ಕಾಗಿ ಎಂತ ಅನ್ಯಾಯವನ್ನ ಮಾಡಿದೆಯಲ್ಲೋ ಅಜ್ಞಾನಿ. ಓಹೋ ತಂಗಿ ಪದೇ ಪದೇ ಹುಡುಗಾಟದ ಮಾತುಗಳನ್ನಾಡಿ ಪರಿಹಾಸ ಮಾಡುವುದೇ ಏ ಸುಭದ್ರ ಅಣ್ಣಯ್ಯ ಮಗಳನ್ನು ಕೊಡಲಿಲ್ಲವೆಂದು ಸಂಕಟದಿಂದ ಬಾಯಿಗೆ ಬಂದಾಗ ಮಗಳಿವೆ ಹೊಗಳಿದರೆ ನೀನು ಮಾಡುವುದೇನು? ಏ ಸುಭದ್ರ ಅಣ್ಣಯ್ಯ ಮೋದ ಹುಟ್ಟಿದವಳೆಂದು ಕರ್ಣಪಟ್ಟು ಸುಮ್ಮನಾದೆ. ಇನ್ನೊಮ್ಮೆ ಈ ಸುದ್ದಿಯನ್ನೆತ್ತಿದರೆ ಖಂಡಿತವಾಗಿ ನಿನ್ನ ಮರ್ಯಾದೆ ತೆಗೆಯುವೆ. ಆಚೆಗಲ್ಲಿದೆಯೇ ಮೂರ್ಖಮತೆ ಇರೋ ಮೂರ್ಖ ಏ ಮೂರ್ಖ ದುರ್ಮಾರ್ಗ ಏ ಕುಮಾರ್ಗೆ ಹೇಳಿವನೆ ಕೇಳು. ಚೆನ್ನಾಗಿ ತಾರೆಯಳೋ ಮೇಲೆ ಇವರ ತಾರೆಯಳೋ ಮೇಲೆಯುವ ದೈವರ ಆಮಾರೇಶ ಆತನು ಮೆಚ್ಚುವ ಬೇಡವೋ ಬೇಡುವೆ ಹದ ಮಾಡುವ ಬೇಡವೋ ಬೇಡುವೆ ಹದ ಅಹೋ ಅಣ್ಣಯ್ಯ ತಂಗಿ ಸುಭದ್ರ ಕರ ಮುಗಿದು ಸೆರಗೊಟ್ಟಿ ಬೇಡಿಕೊಂಡರು. ಹ, ಅಣ್ಣಯ್ಯ ತಂಗಿ ಸುಭದ್ರ ತಂಗಿಯ ಮೇಲೆ ಇಂಥ ಅನ್ಯಾಯವನ್ನು ಮಾಡಬಾರದು. ನಾನು ಏನು ಮಾಡಿರುವನ ತಂಗಿ ಆವಳಿಗೆ ಕೇಶವನು ಎಷ್ಟು ಮಾತ್ರಕ್ಕೆ ಮೆಚ್ಚನ ಮೂರ್ಖ ಮಾಡಬೇಡ ಎನ್ನುವಂತಾರೆ. ಒಲಿವೆಗಳ ಈ ಸಾರತೆ ಈ ಸುಭದ್ರೆ ನುಡಿದ ಶುದ್ಧ ಮಾತುಗಳನ್ನು ಕೇಳಿದೀಯಾ? ಕೇಳಿದರು ಭೂಪತಿ. ಆ ಸಾರತೆ ಭೂಪತಿ ತಂಡ ಪರಿಶೋಭಿಸುವ ಪಂಡಿತರ ಮಂಡಲದಲ್ಲಿ ನನ್ನ ಚಂದ ಗುಡುಕ ವಚನ ಭ್ರಷ್ಟ ಮೋಸಗಾರನಿಂದ ನುಡಿಯವಳ ನೋಡ. ಆ ಸಾರತೆ ಭೂಪತಿ ಇಂಥ ಕಠೋರ ವಾಕ್ಯಗಳನ್ನು ಕೇಳಿ ಮತಿ ಹಿತಳಾದ ಸುಭದ್ರಿಗೆ ಅರ್ಥವಾಗಿ ನರನೇ ಬರಲಿ ದೇವತೆಯೇ ಬರಲಿ ಯಾರು ಬಂದರೆ ಈ ವಿಷಯದಲ್ಲಿ ನಾನು ತೆಗೆಯಲಾರೆ. ಆ ಸಾರತೆ ಭೂಪತಿ ಈ ಹತಮಳನ್ನ ಕೈ ಬಿಡಲು ಶಕ್ತರನ್ನು ಎಳೆದು ಊರವರೆಗೆ ನುಗ್ಗಿಸಿದೆ. ಈ ಮುಕ್ಕಳೆ ಕೆಲವು ಬಂಡನೆ ನೀನು ಜನ್ನ ಮನೆಯಲ್ಲಿ ಸಿರಲಿಕ್ಕೆ ಯೋಗ್ಯಳಲ್ಲ. ಸುಮ್ಮನೆ ಬಾಯಿ ಮುಚ್ಚಿಕೊಂಡು ನಮ್ಮ ಮನೆಯನ್ಬಿಟ್ಟು ನಡೆಯೇ ಶ್ರೇಷ್ಠ ಮುಂದೆ. ಅಣ್ಣಯ್ಯ ತಂಗಿ ಸುಭದ್ರ ಒಡ ಹುಟ್ಟಿದವ ಎನ್ನುವುದಲ್ಲದೆ ಮನೆ ಬಿಟ್ಟು ಹೋಗೆಂದು ಕೇಳುತ್ತಿರುವೆಯ. ಹೌದು ತಂಗಿ ಅಣ್ಣಯ್ಯ ತಂಗಿ ಸುಭದ್ರ ನಾನು ನಿನಗೆ ಅಂತ ಅನ್ಯಾಯ ಏನು ಮಾಡಿದ? ಏ ಸುಭದ್ರ ಅಣ್ಣಯ್ಯ ಸುಭದ್ರ ಹೇಳಿವನೇ ಕೇಳು. ಚೆನ್ನಾಗಿ ಅಲ್ಲಮ್ಮ. ಏನೋ ಅನ್ನ ನಿನಗೆ ಹೀಗೆ ನುಡಿಯುವ ಮೇಲೆ ಅನ್ಯಾಯ ಮಾಡುವಾರೇನೋ ಮಾಡುವಾರೇನೋ
ಮಾತು ಕೊಟ್ಟು ಮಾತು ತಪ್ಪಿದರೆ ವಚನ ಭ್ರಷ್ಟ ಎಂದು ಕರೆಯುತ್ತಾರೆ. ಇಲ್ಲೋ ದುರ್ಮಾರ್ಗ, ಇಲ್ಲವೋ ಮೂರ್ಖ, ಇಲ್ಲೋ ಪಾಪಿಷ್ಟ, ಇಂಥ ಅನ್ಯಾಯವನ್ನು ಮಾಡಬಾರದಿತ್ತು. ಮೂರ್ಖ, ಮಾಡಬೇಡ ಎನ್ನುವಂಥದ್ದು. ಮೂರ್ಖ, ಕನ್ನ ಕೊಡಲಿಲ್ಲವೆಂಬ ಸಂಕಟದಿಂದ ಬಾಯಿಗೆ ಬಂದಾಗ ಬಗುವಿಯ ಗೊಗಳದರೆ ನೀನು ಮಾಡುವುದೇ ದುರ್ಮಾರ್ಗ. ಈ ಸಭಾ ಜನರ ಮುಂದೆ ಎನ್ನ ಮರ್ಯಾದೆಯನ್ನು ಕಳೆದು ಶಿಸ್ತು ತೀರಿಸಿಕೊಂಡಿಯಲ್ಲ. ಈ ಸಮಯದ ನೀನು ಎಷ್ಟು ವಿಧವಾಗಿ ಬೇಡಿಕೆಂದರೆ ನಾನು ನಿನ್ನ ಮಾತು ಕೇಳುವನೆಲ್ಲ ಭ್ರಷ್ಟಳೆ, ದುರ್ಮಾರ್ಗ, ಇಲ್ಲೋ ಬಂಡ, ಪಾಪಿ, ಪಾಪಿಷ್ಟ, ಭ್ರಷ್ಟ, ಚೆನ್ನಾಗಿಯ ಗಾಂಡೀವಿ ಪುತ್ರನಿಗೆ ಮಗಳನ್ನು ಕೊಡುವುದು ಬಿಟ್ಟು ಆ ದುರ್ಯೋಧನ ಮಗ ಲಕ್ಷ್ಮಣನಿಗೆ ಮಗಳನ್ನು ಕೊಟ್ಟರೆ ಏನು ಸುಖಪಡುತ್ತಾಳೆ? ಆ ದುರ್ಯೋಧನ ಮಗನಿಗೆ ಕೊಟ್ಟರೆ ನನ್ನ ಮಗಳಿಗೆ ಎಂಥ ಸುಖಪಟ್ಟಳು. ಅವರು ದುರ್ಮಾರ್ಗರು. ದುರ್ಮಾರ್ಗೆ ಅವರು ಅಂಥವಲ್ಲವರು. ನೀನು ಸಹ ದುರ್ಮಾರ್ಗ. ದುರ್ಮಾರ್ಗ ಎಂಥ ಮಾತನ್ನಾಡ್ತಿ. ಭ್ರಷ್ಟ, ತೂ ಪರಮ ಪಾಪಿಷ್ಟ. ಸುಭದ್ರ, ನೀನು ಎನ್ನ ಮನೆಯನ್ನು ಬಿಟ್ಟು ಹೋದರೆ ಎನ್ನ ಸಂಪತ್ತಿನ ಕಡಿಮೆಯಾಗುವುದಿಲ್ಲ. ಈ ಹೊತ್ತಿಗೆ ಒಡ ಹುಟ್ಟಿದವಳೆಂದು ಮಮತೆ ಬಿಟ್ಟೆ, ಸೋದರಳಿಯನ ಮೇಲೆ ಕಠಿಣ ಅನ್ಸತ್ತೆ, ನಿನ್ನ ಮೇಲೆ ವೈರತ್ತಂತತ್ತೆ. ಸುಭದ್ರ, ದುರ್ಮಾರ್ಗ, ಮನಸ್ಸಿನಲ್ಲಿ ಮರೆತು ಬಿಟ್ಟೆ, ನಿನಗೆ ಹೋಗಲಿಕ್ಕೆ ಹೊಟ್ಟೆಯನ್ನು ಕೊಟ್ಟೆ, ನಿನ್ನ ಮೇಲೆ ನಮ್ಮ ಪಟ್ಟಣದಲ್ಲಿರ ಕೂಡದಂದು ನಿನಗೆ ಹಾಕಯನ್ನು ಕೊಟ್ಟೆ. ಸುಭದ್ರ, ಇಲ್ಲೋ ಬಂಡ, ಇಷ್ಟಾದರೆ ನಮ್ಮ ಪಟ್ಟಣದಲ್ಲಿ ನಿಮ್ಮ ಸುಳುವು ಖಂಡಿತಾದರೆ ಖಂಡಿತವಾಗಿ ನಿನ್ನ ಪ್ರಾಣವನ್ನು ಉಳಿಸುವುದಿಲ್ಲ. ಖಂಡಿಯ ಸಹೋದರಿ, ಅವರ ಮನೆ ಎಂಬುದು ಮರಿ, ನೆನೆಸಿಕೊಳ್ಳಬೇಡ ಜನ್ಮ ಜನ್ಮಕ್ಕೂ ನಮ್ಮನ್ನು ಇನ್ನೊಂದು ಸಾರೆ. ದುರ್ಮಾರ್ಗ, ತವರ ಮನೆಯನ್ನು ಕನಸು ಮನಸ್ಸಿನಲ್ಲಿ ಎತ್ತದಂತೆ ಮಾಡಿದೀಯ. ಇಲ್ಲೋ ಬಂಡ, ನಿನ್ನ ಮನೆಯಲ್ಲಿ ಅರಗಳಿಗೆ ಏನಾದರೂ ನಿಲ್ಲಲಾರೆ. ಇಲ್ಲಂತ ಯಾರು ಹೇಳಕ್ಕೆ ಬಂದಿರುವನು? ನಿನ್ನ ಮನೆಯಲ್ಲಿ ಒಂದು ತೊಟ್ಟು ನೀರು ಸಹ ಕುಡಿಯಲಾರೆ. ನಾನೇನು ಕೊಡಲಿಕ್ಕೆ ಬಂದಿಲ್ಲಲ್ಲ. ನಿನ್ನ ಮನೆಯಲ್ಲಿ ಒಂದು ಅಗಳು ಅನ್ನ ತಿಂದರೂ ವಿಷ ತಿಂದ ಹಾಗೆ. ಅಂದ ಹೇಳಿದವರು ಯಾರು ತಂಗಿ? ಇಲ್ಲೋ ದುರ್ಮಾರ್ಗ, ನಿನ್ನ ಮಗಳು ಕೊಟ್ಟರು ನನಗೆ ಬೇಕಾಗಿಲ್ಲ. ಮೂರ್ಖ, ಈ ಭ್ರಷ್ಟ ಮುಂದಿಗೆ ಎಷ್ಟು ಹೇಳಿದರೆ ಕೇಳಲಾರದೆ ನಮ್ಮ ಮನೆಯನ್ನು ಬಿಟ್ಟು ಹೋಗಲಾರದೆ ಏನೋ ಮಠ ಬಿಟ್ಟಿರ್ತಾರಲ್ಲ ಆ ಸಾರತೆ ಜಾಗೃತಿಯಿಂದ ಇವಳ ಕುತ್ತಿಯನ್ನು ಪಿಡಿದು ನೂಕಿಸುವಂತವನಾದ ಖಂಡಿಯ ಸಾರತೆ ಹಸಿ ಜಾಗೃತೆ
ಚೆನ್ನಾಗಿ ಹೇಳಮ್ಮಯ್ಯ. ತನಯ ನೀ ಆಲಿಸೆನ್ನ ನುಡಿಯ ತನಯ ನೀ ಕೇಳು ಎನ್ನಯ ಇದು ನುಡಿಯ ಇಂಥ ದುಡುಕು ಮಹಾ ಕೆಡುಕು ಇಂಥ ದುಡುಕು ಮಹಾ ಕೆಡುಕು ತಿಳಿಸು ನೀನು ನುಡಿಯನು ತನಯ ಕೇಳು ಎನ್ನ ನುಡಿಯ ತನಯ ಆಲಿಸೆನ್ನಯ ಇದು ನುಡಿಯ ಗಣಪತಿ ಗಜ ಅರ್ಜೆಂಟ್ ಬರ್ಬೇಕು. ಹಿಂದಕ್ಕೆ ಕಂಸಾಸುರನು ಸೆರೆಮನೆಯಲ್ಲಿಟ್ಟನು ಎನ್ನನ್ನು ಸೆರೆಯಲ್ಲಿರದು ಬರಬಿಡದು ಬೇಡುವೆನು ಎನ್ನ ಮಾತು ಕೇಳು ನೀನು ಎನ್ನ ಮಾತು ಕೇಳು ನೀನು ಹೇಳುವೆ ನಿನಗೆ ತನಯನೇ ತನಯ ಕೇಳು ಎನ್ನ ನುಡಿಯ ತನಯ ಆಲಿಸೆನ್ನಯ ಇದು ನುಡಿಯ ಕುಮಾರ ಓಹೋ ಅಮ್ಮಯ್ಯ. ಇಂಥ ದುಡುಕು ಮಹಾ ಕೆಡುಕು ಎಂದು ನಾನು ನಿನಗೆ ಸಾರಿ ಸಾರಿ ಬೇಡಿಕೊಳ್ಳುತ್ತಿರುವೆನು. ಹೌದಾ ಅಮ್ಮಯ್ಯ? ತಾಯಿಯ ಮಾತನ್ನು ಮೀರಬೇಡ ಪುತ್ರ ಕೋಮಲಗಾತ್ರ. ಹೇ ತಾಯೇ, ಚಂಡತರ ಸಮೂಹದಲ್ಲಿ ಎಲ್ಲ ಜನತೆ ಹೀನವಾಗುವಂತೆ ಹೀನ ಮಾತುಗಳಾಡಿದ ಕೆಟ್ಟ ವಾಣಿಯಾದ ಸುಭದ್ರೆಯ ಹವಗುಣಗಲ್ಲಲ್ಲ ಎನ್ನದೆ ಪುತ್ರಿ ಎಂಬ ವಾತ್ಸಲ್ಯದಿಂದ ಈ ನಡಿತ ಸರಿಯಾದ್ದಲ್ಲವೆಂದು ಹೇಳುವುದಕ್ಕೆ ನಿನಗೆ ಬುದ್ಧಿ ಕಡಿಮೆ. ಓ ಅಮ್ಮಯ್ಯ, ಅಂದ ಸುಭದ್ರ ಎಂಬ ಮೂರಕ್ಷರ ಎಲ್ಲ ಕಿವಿಯಲ್ಲಿ ಬಿದ್ದರೆ ಉರಿರೇ ಎಲ್ಲ ಹೊಡೆದ ಕೋಪಾಗ್ನಿ ಬುಕ್ಕುಗಲ್ಲಂದು ಪಾದದಿಂದ ಮಕ್ಕದವರಿಗೆ ಅಷ್ಟು ಬಾಧಿಸುತ್ತಿರುವುದು. ಓಹೋ ಓಹೋ ಅಮ್ಮಯ್ಯ, ಕುಮಾರ ಮಾತುಗಳಿಂದ ಫಲವಿಲ್ಲ. ನೆಚ್ಚಿಗೆ ನುಡಿಯದ ಬಾಯಿ ಮುಚ್ಚಕೊಂಡು ನಡಿಯಮ್ಮ ಜನನೇ. ತಾಯಿನೇ ಸೋದರಿಯ ಮೇಲೆ ಕೋಪ ತರವಲ್ಲವೋ ಕೋಪ ಸಭಜನರು ಮೆಚ್ಚುವರೇನೋ ನಿನ್ನ ನಡತೆ ರೂಪ ಎನ್ನ ಮಾತು ಕೇಳು ಎನ್ನುವೆನು ಎನ್ನ ಮಾತು ಕೇಳು ಎನ್ನುವೆನು ಹೇಳುವೆ ನಿನಗೆ ಒಬ್ಬನೇ ತನಯ ಕೇಳು ಎನ್ನ ನುಡಿಯ ತನಯ ಆಲಿಸೆನ್ನಯ ಇದು ನುಡಿಯ. ಅಹೋ ಕಂದ, ಓಹೋ ಅಮ್ಮಯ್ಯ, ಸೋದರಿಯ ಮೇಲೆ ನಿನಗೇಕೆ ಇಷ್ಟು ಕೋಪ? ಅದು ಏನು ಹೇಳಮ್ಮಯ್ಯ? ಇಷ್ಟೊಂದು ಕೋಪ ಮಾಡಿಕೊಂಡರೆ ಇಲ್ಲಿ ಕುಳಿತಿರುವ ಸಭೆಯಲ್ಲಿ ಜನರು ನಿನ್ನ ನಡತೆಯನ್ನು ಎಂದಿಗೂ ಮೆಚ್ಚಲಾರರು. ಅದು ಹೇತಕ್ಕೆ ಮೆಚ್ಚಲಾರ ಅಮ್ಮಯ್ಯ? ನಮ್ಮನೆ ತಾಯಿಯ ಮಾತನ್ನು ಕೇಳುಕಂದ ಆಗುವುದು ಎನ್ನ ಮನಕ್ಕೆ ಆನಂದ. अपने नाल माट किता चरिड मामा यार किता लाली प्रवतक नाक मात होइला और दीवा सुद्धा कित्ते ನಾನು ಈ ಸಭೆ ಸೇನೆ ಕಿತ್ತಕ್ಕೆ ಇದ್ದಾರೆ ಯಾವ ಮಾತು ಒಂದು ಮಾತ್ರ ಕಿತ್ಬಾರ್ದು ಇಲ್ಲೋ ದುರ್ಮಾರ್ಗ ಜಯಿಸಿ ರೇಖೆಯಂ ಕೊಡಲಿಲ್ಲವೆಂದು ಸಂಕಟದಿಂದ ಉತ್ಕೃಷ್ಟವಾದ ಶೌರ್ಯವಂತತ್ತೆ ಎಲ್ಲ ಐಶ್ವರ್ಯವಲ್ಲ ಹಾಳಾಗಿ ಹೋಗಲೆಂದು ಶಾಪವನ್ನು ಕೊಡುವಿಯಾ? ಸಹಜವಾಗಿ ಕೊಡುವೆನು. ಏ ಪಾಪಿಷ್ಟಳೆ, ಇಂಥ ದುರ್ಗುಣ ವಿರಲಕ್ಕೆ ನಿನ್ನ ಪ್ರತಿಭಾವ ಮೈಥುನರಾದ ಧರ್ಮ, ಭೀಮ, ಅರ್ಜುನ, ನಕುಲ ಸಹ ದೇವಾದಿಗಳೆಲ್ಲ ದ್ರೌಪದಿ ಸಹಿತ ಐಶ್ವರ್ಯಹೀನರಾಗಿ ನಿಲ್ಲುವುದಕ್ಕೆ ನೆರಳಿಲ್ಲದೆ
ಅರಣ್ಯ ಮಾರ್ಗವನ್ನು ಬಿಡದ ಹಾಳಾಗಿ ಹೋಗಿರುವುದು ಯಾರಿಗೇನು ತಿಳಿಯಲಾರದೆ ಹೆಚ್ಚಿನ ಮಾತುಗಳಿಂದ ಪ್ರಯೋಜನವಿಲ್ಲ. ಸುಮ್ಮನೆ ನಡೆಯಮ್ಮ ಪ್ರಶ್ನೆ. ಮೂರ್ಖ, ಮಕ್ಕಳೇ, ದುರ್ಮಾರ್ಗ, ದುರ್ಮಾರ್ಗ ಹೇಳುವಿನ ಕೇಳು. ಚೆನ್ನಾಗಿ ಕೆಲವು ಗಂಡ ಮುಂದೆ ಆ ಕವನವರು ಎಂಡ ಹುಡುಕರು, ನೀವು ಸಹ ಎಂಡ ಮಾತನಾಡ್ತೀಯ ಮುಂದೆ ಗಂಡ ಮುಂದೆ ಭ್ರಷ್ಟ ಮುಂಡೆ ಎಂದು ಬೈಯುವ ನಿನ್ನ ಬಾಯೊಳಗೆ ಎಂದ ಕಂದನ ಒಳಗೆ ಬಾಯಿ ಬೆಳೆದ ನಿನ್ನ ಶಾಪವು ತಟ್ಟಲೆ ಭ್ರಷ್ಟ. ಮಾಡ್ತೀಯ ಮಾತನಾಡ್ತೀಯ ಪ್ರಶ್ನೆ. ಕೆಲವು ಗಂಡ ಮುಂದೆ ದುರ್ಮಾರ್ಗ ದುರ್ಮಾರ್ಗ ತಂಗಿ ಎನ್ನುವ ಭಾವವಿಲ್ಲದ ಮನಸ್ಸು ವಹಿಸಿರುವಿಯಲ್ಲ ಎನ್ನ ಶಾಪ ನಿನಗೆ ತಟ್ಟಲಿ. ನಿನ್ನಿಗೆ ತಟ್ಟುವುದಿಲ್ಲ ಸುಭದ್ರ. ಮಗಳನ್ನು ಕೊಡದಿದ್ದರೆ ಈ ಊರು ದೇವತೆಗೆ ಮುದ್ರೆ ಹಾಕಿಸಲಿಲ್ಲ. ಮಾತನಾಡ್ತೀಯ ಪ್ರಶ್ನೆ. ಅಯ್ಯೋ ಶ್ರೀಹರಿ, ಎಂತ ಮೋಸವಾಯಿತಲ್ಲ. ಗತಿಯೇನು ಮಾಡಲಿ.